ಮೂರು ಮದುವೆ, ಇಬ್ಬರಿಗೆ ಮೋಸ, ಮತ್ತೊಬ್ಬ ಆಕೆಗೆ ಟಾರ್ಚರ್. ಮೊದಲ ಪತ್ನಿಗೆ ಡಿವೋರ್ಸ್, ಎರಡನೇ ಪತ್ನಿ ಕೈ ಮುರಿದಿದ್ದಾನೆ ಪತಿ. ಹೆಣ್ಮಕ್ಕಳ ಸಮೇತ ಮೂರನೇ ಪತ್ನಿಯನ್ನ ಬೀದಿಗೆ ತಳ್ಳಿದ್ದಾನೆ ಈ ಗಂಡ. ಪತಿ ಕಿರುಕುಳಕ್ಕೆ ಬೇಸತ್ತು ಮಕ್ಕಳ ಜೊತೆಗೆ ತಾಯಿ ಪಾಪ ಅಲಿದಾಡ್ತಾ ಇದ್ದಾರೆ. ಮೈಸೂರಿನ ಹುಣಸೂರಿನ ದಲ್ಲಾಳು ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಮಕ್ಕಳ ಜೊತೆಗೆ ವಾಸ, ನೀನು ನಮ್ಮೂರಲ್ಲಿ ಇರಬೇಡ, ಇದ್ರೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆಯನ್ನು ಕೂಡ ಹಾಕಿದಾನಂತೆ. ಎರಡ್ 2007 ನನಗೆ 9ರಲ್ಲಿ ನನ್ನ ಮಗ ಹುಟ್ಟ. ತೊಟ್ಟಿಗೆ ಬಿದ್ದು ನನ್ನ ಮಗ ತೀರ್ಕೊಂಡ್ಬಿಟ್ಟ. ಈಗ ನನಗೆ 2 ಹೆಣ್ಮಕ್ಳು. ಮಗ ಗಂಡು ಮಕ್ಳಾದಾಗ ಚೆನ್ನಾಗಿ ನೋಡ್ಕೊತಿದ್ದ, ಇನ್ನೊಂದು ಹೆಣ್ಮಗು ಆದಾಗಲೂ ಚೆನ್ನಾಗಿ ನೋಡ್ಕೊತಿದ್ದ. ಈಗ 3ನೇ ಮಗು ಹೆಣ್ಮಗು ಆಯ್ತಲ್ಲ, ಆವಾಗಿಂದ ನನಗೆ ಟಾರ್ಚರ್ ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಸರ್. ನನಗೆ ಅಲ್ಲಿಂದ ನನಗೆ ಹೆಣ್ಮಗು ಆದಮೇಲೆ ನನಗೆ ನಂತರ ನನಗೆ ತುಂಬ ಕಷ್ಟ, ತಿನ್ನೋಕ್ಕೂ ತುಂಬ ಕಷ್ಟ ಕೊಟ್ಟು ಆವಾಗವಾಗ ಹೊಡಿಯೋದು ಬಡಿಯೋದು ಆ ಥರ ಎಲ್ಲ ಚಿತ್ರಹಿಂಸೆ ಕೊಡೋದು, ಆ ಥರ ಎಲ್ಲ ಬಂದು ನನಗೆ ತುಂಬ ಟಾರ್ಚರು ಸರ್. ನನಗೆ ನನ್ನ ಮಕ್ಳಿಗೆ ಏನೂ ಇವತ್ತಿನವರೆಗೂ ನನ್ನ ಮಕ್ಳಿಗೆ ಒಂದು ಜೊತೆ ಒಂದು ಊಟನೂ ಸುದ ತಂದು ಕೊಟ್ಟಿಲ್ಲ ಸರ್. ನಾನು ಕೂಲಿ ಮಾಲಿ ಮಾಡಿ ಹೆಂಗೋ ನನ್ನ ಮಕ್ಳು ಸಾಕಕ್ಕೂ ನಾನು ಬಿಟ್ಕೊಡ್ತಾ ಇಲ್ಲ ಸರ್. ನನಗೆ ಆ ಊರೆಲ್ಲ ಬಂದು ಹೊಡೆದು ನನಗೆ ಮಳೆಯಿಂದ ಸಡ್ಡೆಲ್ಲ ಬಿದ್ದೋಗಿದ್ದು. ನಾನು ಬೇರೆನೇ ಸರ್ ಇದ್ದಿದ್ದು, ನಮ್ಮ ಮಾವನೇ ಗುಡಿಸ್ಲಾಕೊಟ್ಟಿದ್ರು ನನಗೆ. ರವಿ ಪಾಂಡವಪುರ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ರವಿ, ಒಂದು ಮದುವೆ ಆಗಿ ಜೀವನ ನಡೆಸೋದೇ ದೊಡ್ಡ ವಿಷಯ ಆಗಿದೆ ಇಂಥ ಕಾಲದಲ್ಲಿ. ಇವನು ಯಾರು? ಇವನು ಮೂರು ಮದುವೆ ಆಗಿದಾನಲ್ಲ, ಏನು ಕಥೆ ಒಂದು? ಪ್ರಮುಖವಾಗಿ 3 ಮದುವೆ ಆಗಿರುವಂತಹ ಈ ಮೋಸಗಾರ ಗಂಡ ಈಗ 2ನೇ ಹೆಂಡತಿಗೆ ಚಿತ್ರಹಿಂಸನೆ ಕೊಡ್ತಿರೋದು. ಆ 2ನೇ ಹೆಂಡತಿ ಈಗ ದೂರನ್ನ ಸಲ್ಲಿಸಿದ್ದಾರೆ. ಪ್ರಮುಖವಾಗಿ ಮೊದಲನೇ ಹೆಂಡತಿ ಹಾಗೂ 2ನೇ ಹೆಂಡತಿ ಇಬ್ಬರಿಗೂ ಕೂಡ ಈತ ಡೈವರ್ಸ್ ಅನ್ನ ಕೊಟ್ಟಿಲ್ಲ. ಆದ್ರೆ ಈಗಾಗಲೇ 3ನೇ ಹೆಂಡತಿಯ ಜೊತೆ ಸಂಸಾರ ಮಾಡುವಂತ ಕೆಲಸಕ್ಕೆ ಈತ ಮುಂದಾಗಿದ್ದಾನೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ದಲ್ಲಾಳು ಅನ್ನೋ ಗ್ರಾಮದಲ್ಲಿ ಈತ ಮಹಾದೇವ್ ಅಂತೇಳಿ ವಾಸ ಆಗಿದ್ದಾನೆ. ಈತನ 2ನೇ ಪತ್ನಿಯ 2 ಹೆಣ್ಣು ಮಕ್ಕಳನ್ನ ಗುಡಿಸಲ ಸಮೇತ ಆತ ಹೊರಗೆ ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ದಾನೆ. ಈ ಸಂದರ್ಭದಲ್ಲಿ ಮಹಾದೇವ್ ಅವರ ಹೆಂಡತಿ ನೇತ್ರಾವತಿ ಸಾಕಷ್ಟು ಮನವಿಯನ್ನ ಮಾಡಿದ್ರು ಕೂಡ ಆಕೆ ಜೊತೆ ಯಾವುದೇ ಕಾರಣಕ್ಕೂ ಸ್ಪಂದಿಸೋದಿಲ್ಲ. ಅಂದ್ರೆ ನಾನು ನಿಮ್ಮ ಒಟ್ಟಿಗೆ ಇರೋದಿಲ್ಲ ಅಂತ ಹೇಳಿ ಆತ ನೇರವಾಗಿ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಜೊತೆಗೆ ಅವರು ವಾಸ ಇದ್ದಂತಹ ಒಂದು ಮನೆಗೆ ಗುಡಿಸಲನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ನನಗೆ ನಿನ್ ಜೊತೆ ಸಂಸಾರ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ನನಗೆ ನೀನು ಬೇಡ ಅನ್ನೋದು ಆತನ ನೇರವಾದ ವಾದ. ಇದಕ್ಕೆ ಕಾರಣ ಏನಂತಂದ್ರೆ, ನಿನಗೆ 2 ಹೆಣ್ಣು ಮಕ್ಕಳಿದ್ದಾರೆ, ನನಗೆ ಗಂಡು ಮಗು ಬೇಕು ಅಂತ ಹೇಳಿ ಆತ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಾನೆ. ಈ ಮೊದಲೇ ಈತನಿಗೆ ಒಂದು ಗಂಡು ಮಗು ಕೂಡ ಇರುತ್ತೆ, ಆದ್ರೆ ಅನಾರೋಗ್ಯ ಪೀಡಿತವಾಗಿ ಆ ಮಗು ತೀರು ಹೋಗಿರುತ್ತೆ. ಈ ಕಾರಣಕ್ಕಾಗಿಯೇ ಹೆಂಡತಿಯನ್ನ ಅಂದ್ರೆ 2ನೇ ಹೆಂಡತಿಯನ್ನ ಕಂಡ್ರೆ ಆತನಿಗೆ ಕಡುಕೋಪ ಈಗ ಉಕ್ಕಿ ಬರ್ತಿರೋದು. ಇನ್ನು 3ನೇ ಹೆಂಡತಿಯ ಜೊತೆ ಈಗ ಸದ್ಯಕ್ಕೆ ಹಾಲಿ ವಾಸ ಇರುವಂತಹ ಹೆಂಡತಿಯ ಮಾತನ್ನ ಕೇಳ್ಕೊಂಡು ಆತ ನನ್ನ ಮೇಲೆ ಹಲ್ಲೆಯನ್ನ ಮಾಡ್ತಿದ್ದಾನೆ ಅಂತ ಹೇಳಿ ಈಗ ನೇತ್ರಾವತಿ ಗಂಭೀರವಾದ ಆರೋಪನ ಮಾಡೋದ್ರ ಜೊತೆಗೆ ಹುಣಸೂರು ಪೊಲೀಸ್ ಠಾಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾಳೆ ವಾಸುದೇವ್. ಓಕೆ, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.